ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅತ್ತೆ, ಕೂತ್ಕೊಳ್ಳಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ, ಬೇಜಾರಿಲ್ಲ. ನಾನು ನಿಂತ್ಕೊಂಡೆ ನಿಮಗೆ ಊಟ ಮಾಡಿಸ್ತೀನಿ. ತಗೊಳ್ಳಿ, ಊಟ ಮಾಡಿ. ಅಯ್ಯೋ, ತಿನ್ಕೋ. ಯಾಕೆ ಹಠ ಮಾಡ್ತಿದ್ಯಾ? ತಿನ್ಕೋ. ಗೌರವ ಕೊಡ್ತಿದ್ದಾಳೆ ಅಂದ್ರೆ ನೀನು ಪ್ರೀತಿ ತೋರಿಸಿ ತಿನ್ಕೋ. ತಿನ್ನು. ಅತ್ತೆ, ನೋಡ್ ಕರುಣ, ನಿನ್ ಮೇಲೆ ನಂಗೆ ಯಾವ ಬೇಸರನೂ ಇಲ್ಲ. ಆದ್ರೆ ನಾನು ಯಾರ ಮೇಲೆ ಬೇಸರ ಮಾಡ್ಕೊಂಡಿದ್ದೀನೋ ಅವ್ರಿಗೆ ನನ್ನ ಮೇಲೆ ಕಾಳಜಿ ಇಲ್ಲ. ಇರ್ಲಿ, ನೀನ್ ತಿನ್ನಿಸ್ತಾ ಇದೆಯಲ್ಲ, ತಿಂತೀನಿ. ನೀನು ಊಟ ಮಾಡು. ನೀನೊಬ್ಳಾದ್ರೂ ನನ್ ಸರಿ ಇಲ್ಲ ಅಂತ ತಿಳ್ಕೊಳ್ದೇ ಇದ್ರೆ ಸಾಕು. ಅನ್ನಿ. ಅಯ್ಯೋ, ಸಾಕು, ನೀನು ಊಟ ಮಾಡು. ಸರಿ ಅತ್ತೆ, ಕೂತ್ಕೋ. ಬಾಲನ ಹೆಂಡತಿಗೆ ಎಷ್ಟು ಒಳ್ಳೆ ಮನಸ್ಸಿದೆ. ಬಾಲನಿಗೆ ಬುದ್ಧಿ ಇಲ್ಲ. ಅವನು ಯಾವತ್ತೂ ನಮ್ಮ ಪ್ರೀತಿನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಬೇರೆಯವ್ರ ಮಾತನ್ನೆಲ್ಲ ಕೇಳಿ ಹಾಳಾಗೋದು ಅಷ್ಟೇ. ಜೋಶಿ ಅವರೇ, ದಯವಿಟ್ಟು ಹೊರಟು ಬಿಡಿ ಇಲ್ಲಿಂದ. ನಿಮ್ಮ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ಹೋಗಿ ಅಂತ ಹೇಳಿಲ್ವಾ? ಹೇ ಬಾಲ, ನಿನ್ನ ಯೋಗ್ಯತೆ ಏನು ಅಂತ ಮರ್ತು ಮಾತಾಡ್ಬೇಡ. ಸಮಾಧಾನ ಬಾಲ. ಕೋಪನ ನಿಯಂತ್ರಣದಲ್ಲಿಟ್ಕೋಬೇಕು. ನಂತರ ವಟಾರದಲ್ಲಿ ನಿನ್ಮೇಲೆ ನಾನು ಕಿರ್ಚಾಡಿದಕ್ಕೆ ನನ್ನ ಮೇಲೆ ಕೋಪ ನಿನ್ಗೆ. ಅದಕ್ಕೆ ನೀನು ನನಗೆ ಮುಖ ತೋರಿಸ್ಬೇಡ ಅಂತಿದ್ಯ. ಅಯ್ಯೋ ಮೂರ್ಖ, ಏನ್ ಮಾಡ್ತಿದ್ದೆ ನೀನು? ನನ್ ಜಾಗದಲ್ಲಿ ನೀನಿದ್ದಿದ್ರೆ ಏನ್ ಮಾಡ್ತಿದ್ದೆ ಹೇಳು ಬಾಲ. ಇದನ್ ಮರಿಬೇಡ. ಇಲ್ ಬರೀ ಕೇವಲ ನಿನ್ ಕನ್ಸ್ ಮಾತ್ರ ಮುರಿದಿಲ್ಲ, ನನ್ ಕನ್ಸ್ಗಳ ಜೊತೆಗೇನೆ ನನ್ ಬಯಕೆ ಕೂಡ ನೀರ್ ಪಾಲಾಗಿದೆ. ಅದಕ್ಕೆ ನಾನೇನ್ ಮಾಡ್ಲಿ? ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ನನ್ನ ಹತ್ರ ಬರೋದ್ರಿಂದ ನಿಮ್ ಬಯಕೆ ಏನ್ ಪೂರ್ತಿ ಆಗಲ್ವಲ್ಲ? ಆಗತ್ತೆ, ನಿನ್ ಬಯಕೆ ಪೂರ್ಣ ಆಗತ್ತೆ ಬಾಲ. ಸ್ಪಷ್ಟವಾಗಿ ನಿನ್ನ ಹತ್ರ ಮಾತಾಡ್ಬೇಕು ಅಂತಾನೆ ಬಂದಿರೋದು ನಾನು. ನೀನು ನನ್ನ ಸಿಪಾಯಿಯಾಗಿ ಕೆಲಸ ಮಾಡು. ಭೀಮನ್ ವಿರುದ್ಧ ನಾನ್ ಮಾಡೋ ಯುದ್ಧದಲ್ಲಿ
ಜೋಶಿ ಅವರೇ, ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಭೀಮಾ ಮತ್ತು ಅಪ್ಪನ ವಿರುದ್ಧ ನಂದು ವೈಯಕ್ತಿಕ ಜಗಳ ಇದ್ದಿದ್ದೆ. ಹಾಗಂದ್ ಮಾತ್ರಕ್ಕೆ ನಾನು ಅವ್ರ ವಿರುದ್ಧ ಸಿಪಾಯಿ ಗಿಪಾಯಿ ಥರ ನಿನ್ ಜೊತೆ ಇರೋನಲ್ಲ. ಮತ್ತೆ ದಡ್ತನ. ಯಾವಾಗ್ಲೂ ನೀನು ಬುದ್ಧಿವಂತ ಆಗ್ತೀಯಾ? ಇರ್ಲಿ, ಹೆಂಗಾದ್ರೂ ಹಾಳಾಗ್ ಹೋಗು. ಆದ್ರೆ ನನ್ ಪ್ರಸ್ತಾಪನ ನೆನ್ಪಲ್ಲಿಟ್ಕೋ ಬಾಲ. ನೀನಿನ್ನು ಬಾಳ್ಬೇಕಾದೋನು, ಹೊಟ್ಟೆ ಹೊರ್ಕೊಳ್ಳೇಬೇಕು. ನಿನ್ ತಮ್ಮ ನಿನ್ ತಂದೆಯಿಂದ ಅವಮಾನ ಮಾಡಿಸ್ಕೊಂಡೆ ಜೀವನ ಕಳೀತಿದ್ಯಾ ನೋಡು. ಮಂಚಯ್ಯ, ಬಾಯಿಲಿ. ಕಿಟ್ಟಿ, ರಾಘು, ಜನಾರ್ದನ, ಇಲ್ಲಿ ಬಾಯಿಲಿ ಬನ್ನಿ. ಏನ್ ವಿಷಯ? ವಿಷಯ ಏನೂ ಇಲ್ಲ. ಬೆಳಗಿನ ಚಹಾನ ಯಾರು ಕುಡಿಬೇಡಿ. ಮೊದಲು ಭೀಮಾರಾಮನ್ ಹತ್ರ ಮಾತಾಡಿ ಆಮೇಲೆ ಕುಡಿಯೋಣ. ಭೀಮ್ರಾವ್, ಹೊರಗ್ ಬಾ. ಏನಾಯ್ತು? ಇನ್ನೂ ಏನೂ ಆಗಿಲ್ಲ. ಭೀಮ್ರಾವ್, ನಮ್ಮ ವಟಾರಕ್ಕೆ ಹಾವೇನಾದ್ರೂ ಬಂತು ಅನ್ಕೋ. ಹಾವ ಅಂದ್ಕೊಂಡೆ. ನಾವು ಹಾವನ್ನ ಸಾಯಿಸೋದಿಕ್ಕೆ ಅಲ್ಲಿ ಇಲ್ಲಿ ಕೋಲ್ ಹುಡುಕ್ತಾ ಇರ್ತೀವಿ. ಯಾವನೋ ಒಬ್ಬ ಬಂದು ನಮ್ಗೆ ಕೋಲ್ ಕೊಟ್ಕೊಡ್ಲೆ ಅದೇ ಕೋಲಲ್ಲಿ ನಾವು ಹಾವನ್ನ ಸಾಯಿಸ್ತೀವಿ. ಕೋಲ್ ಕೊಟ್ಟು ಮಾತ್ರಕ್ಕೆ ಆ ವ್ಯಕ್ತಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಕ್ಕಾಗತ್ತಾ? ಇಲ್ಲ ನಾವು ನಮ್ಮೆಲ್ಲ ಸ್ವಾಭಿಮಾನನೂ ಬಿಟ್ಟು ಅವನ್ಗೆ ಋಣಿಯಾಗಿರ್ಬೇಕಾ ಹೇಳು? ನಂಜುಂಡಣ್ಣ, ಅಲ್ಲ ಬೆಳ್ಬೆಳಿಗ್ಗೆ ಏನಿದಲ್ಲ? ಉತ್ತರ ಕೊಡಕ್ ಹೇಳಿ ಮತ್ತೆ. ಮಾತಾಡಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಇಲ್ಲ, ಆ ವ್ಯಕ್ತಿ ಬರೀ ಕೋಲ್ ತಾನೇ ಕೊಟ್ಟಿದ್ದು. ಹಾವು ಸಾಯಿಸೋ ಸಾಹಸನ ನೀವೇ ತಾನೇ ತೋರಿಸಿದ್ದು. ಅದಕ್ಕೆ ಅವನ್ ಋಣದಲ್ಲಿರ್ಬೇಕು ಅಂತ ಏನಿಲ್ಲ, ಅಥವಾ ಅವನ ಜೊತೆ ಸಂಬಂಧ ಬೆಳೆಸ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಅಷ್ಟೇ ಮತ್ತೆ. ಇದೇ ಉತ್ತರ ಬೇಕಾಗಿದ್ ನಮ್ಗೆ. ನಮ್ಮನ್ನ ಗಿರ್ಮಿಟ್ಟಿಯ ಕೂಲಿಯಾಗಿ ವಿದೇಶಕ್ಕೆ ಹೋಗೋದನ್ನ ತಡೆದಿದ್ಕೆ ನಿನ್ನನ್ನ ನೀನು ದೊಡ್ಡ ವ್ಯಕ್ತಿ ಅನ್ಕೊಂಡ್ಬಿಟ್ಟಿದೀಯ. ಈ ಕಾರಣದಿಂದ ನಾವೆಲ್ಲ ನಿನಗೆ ಋಣಿಯಾಗಿರ್ತೀವಿ ಅಂತ ಊಹೆ ಕೂಡ ಮಾಡ್ಕೋಬೇಡ. ನೀವೆಲ್ರೂ ಇನ್ನೂ ಬೆಳಗಿನ ಚಹಾ ಕೊಡುದಿಲ್ವಾ? ಜನಾರ್ದನ್ ಅಣ್ಣ, ಮೊದಲು ಇವರೆಲ್ರಿಗೂ ಚಹಾ ಕೊಡಿ. ನೀವು ಬೇಡದೇ ಇದ್ದಕ್ಕೆ ತಲೆ ಕೆಡಿಸ್ಕೋಬೇಡಿ. ಸರಿಯಾಯ್ತು, ಸರಿಯಾಗಿ ಅರ್ಥ ಮಾಡಿಸಿದೀವಿ. ಇನ್ನು ಈ ಭೀಮ್ರಾವ್ ಗಾಳಿಲ್ ತೇಲಾಡೋದಿಲ್ಲ. ಏ ಜೀಜಾಬಾಯ್, ವಠಾರದ ಜನ ಎಲ್ಲ ಆ ಭೀಮಾ ಮಾಡಿದ ಸಹಾಯಕ್ಕೆ ತಲೆದೂಗ್ಬಿಡ್ತಿದ್ರು. ಒಳ್ಳೇದಾಯ್ತು, ನೀನವ್ರನ್ನ ಕಾಪಾಡ್ಬಿಟ್ಟೆ. ಅತ್ತೆ, ಇವತ್ತು ಅಡ್ಗೆ ಏನ್ ಮಾಡ್ಲಿ? ಇಷ್ಟು ಬೇಗ ಅಡ್ಗೆ ಮಾಡ್ತಿದ್ಯಾ? ಬೇಗ ಬೇಗ ಅಡ್ಗೆ ಮುಗಿಸಿ ಊರ್ಗ್ ಹೋಗೋಣ ಅಂತನಾ? ಹಾ, ಬಾಯಿ ಕಡೆ ಬಾ ಈ ಕಡೆ ನೋಡು. ನೀನೇನಾದ್ರೂ ನನ್ ಜೊತೆ ಇದ್ರೆ ನೀನು ಊರ್ಗ್ ಹೋಗೋದನ್ನ ನಾನ್ ತಡೀತೀನಿ. ನೀನಿನ್ನು ಚಿಕ್ಕವಳು, ಪಾಪದವಳು, ಮುಗ್ಧೆ. ಈ ಸಂಸಾರದ ರಾಜಕೀಯ ಎಲ್ಲ ನಿನ್ಗರ್ಥ ಆಗಲ್ಲ. ನಿನ್ನ ಹೊರಗಾಕೋ ಅವಕಾಶಕ್ಕೆ ಕಾಯ್ತಾ ಇದ್ರು ಅವರು. ಯಾಕೆ ಗೊತ್ತಾ? ನೋಡಿ ಎಷ್ಟು ಪಾಪದವಳು. ಆನಂದಂಗೆ ಹುಷಾರಿಲ್ಲ. ಅವನ್ ಚಿಕಿತ್ಸೆಗೆ ದುಡ್ಡು ಕೊಡ್ಬೇಕಾಗತ್ತೆ. ಅಲ್ಲ, ಎಷ್ಟು ದಿನ ಅಂತ ನಿಂಗೆ ದುಡ್ಡು ಕೊಡಕ್ಕಾಗತ್ತೆ? ಹ, ಅರ್ಥ ಮಾಡ್ಕೋ. ಅದಕ್ಕೆ ಆದಷ್ಟು ಬೇಗ ನಿನ್ನನ್ನು ಊರು ಕಳಿಸೋ ಉಪಾಯ.
ಆದ್ರೆ ನೀನ್ ಮೊದ್ಲಿನಂಗೆ ಈ ಅತ್ತೆ ಜೊತೆ ಇದ್ರೆ ನೀನು ಹೋಗೋದನ್ನ ನಾನ್ ತಡಿಬಹುದು. ಲಕ್ಷ್ಮಿ, ಜೀಜಾಬಾಯಿ ಇನ್ನೊಂದು ಹೇಳ್ತಿದ್ಲು. ಪೆನ್ಷನ್ ದುಡ್ಡಲ್ಲಿ ಅರ್ಧಕ್ಕರ್ಧ ದುಡ್ಡು ಲಕ್ಷ್ಮಿ ಕೊಡೋಣ ಅಂತಿದ್ಲು ಆನಂದನ್ ಚಿಕಿತ್ಸೆಗೆ. ಹಾ, ಅದೆಲ್ಲ ಬಿಡು. ಏನ್ ಗೊತ್ತಾ ಲಕ್ಷ್ಮಿ, ಈ ಸಹಕಾರ ಅನ್ನೋದೆಲ್ಲ ಒಂದ್ ಕಡೆ ಆಗ್ಬಾರ್ದು ಲಕ್ಷ್ಮಿ, ಎರಡೂ ಕಡೆ ಇರ್ಬೇಕು. ನೀನು ನಂಗ್ ಜೊತೆಯಾಗಿ ನಿಲ್ಲು, ನಾನ್ ನಿನ್ ಜೊತೆ ನಿಲ್ತೀನಿ. ಏನು? ನೋಡ್ ಲಕ್ಷ್ಮಿ, ನಾನು ಇಡೀ ಜೀವನಾನ ಈ ಸಮಾಜ, ಸಂಸಾರ, ಈ ಜನ ನೋಡ್ಕೊಂಡೇ ಬಂದಿರೋಳಮ್ಮ. ನನ್ನ ಅನುಭವದ ಮಾತು ಹೇಳ್ತೀನಿ ಕೇಳು. ಒಂದು ವೇಳೆ ನೀವಿಬ್ರು ಒಂದಾದ್ರೆ ಈ ಜಗತ್ತಲ್ಲಿ ನಿಮಗ್ ಯಾವ ತೊಂದ್ರೆನೂ ಒದಗ್ ಬರಲ್ಲ ಅಲ್ವಾ? ಚೆನ್ನಾಗಿ ಯೋಚನೆ ಮಾಡಿ ನಿನ್ನ ಅತ್ತೆ ಜೊತೆ ಕೈ ಜೋಡ್ಸು. ಇಂಥ ಅತ್ತೆನ ಪಡೆಯೋದಿಕ್ಕೆ ಪುಣ್ಯ ಮಾಡಿರ್ಬೇಕು ನೀನು. ಲಕ್ಷ್ಮಿ, ನೀನು ಪುಣ್ಯವಂತೆ. ಅದಕ್ಕೆ ನಿನಗೆ ನಮ್ಮ ಜೀಜಾಬಾಯಿ ಅಂತ ಅತ್ತೆ ಸಿಕ್ಕಿದಾಳೆ. ಅತ್ತಿಗೆ ಮಾವ, ಮಾವ, ಮಾವನ್ ಯಾಕೆ ಕರಿತಿದ್ಯಾ? ಏನ್ ಲಕ್ಷ್ಮಿ? ಯಾಕತ್ತೆ ಕೈಯಾಕ್ ಹಿಂದೆ ತಗೊಂಡ್ಬಿಟ್ರಿ ನೀವು? ನಿಮ್ಗೇನ್ ಬೇಕು ಅಂತ ಮಾವಂಗೂ ಸ್ವಲ್ಪ ಹೇಳಿ. ನಿಮ್ಗೇನ್ ಬೇಕು? ನಾನ್ ನಿಮ್ ಜೊತೆ ಕೈ ಜೋಡಿಸ್ಬೇಕು ಅಂತಲ್ವಾ? ಇಲ್ಲ ಇವ್ರ ವಿರುದ್ಧ ನಿಂತ್ಕೋಬೇಕು ಅಂತಾನಾ? ಅಥವಾ ಮತ್ತೆ ನಾನು ರಮಾ ಭೀಮಭಾವಂಗೆ ತೊಂದರೆ ಕೊಡಬೇಕು ಅಂತಾನಾ? ಅಥವಾ ನಾನ್ ನಿಮ್ ಜೊತೆ ಸೇರಿ 3 ಜನದೊಂದು ಗುಂಪು ಕಟ್ಕೊಂಡು ಬೆಳಗ್ಗಿಂದ ರಾತ್ರಿವರೆಗೂ ಈ ಮನೆ ನೆಮ್ಮದಿಗೆ ಭಂಗ ತರಬೇಕು ಅಂತಾನೋ? ಇದೇ ತಾನೇ ನಿಮಗ್ ಬೇಕಾಗಿರೋದು? ಹೇಳಿ ಲಕ್ಷ್ಮಿ. ಹೌದು ಅಲ್ವೋ, ನೀನ್ ಅಷ್ಟೇ ಉತ್ತರ ಕೊಡ್ಬೇಕಿತ್ತು. ಆದ್ರೆ ಇದನ್ನ ರಂಪ ಮಾಡೋ ಅವಶ್ಯಕತೆ ಅಂತೂ ಇರ್ಲಿಲ್ಲ ಅಲ್ವಾ? ನೋಡು, ಜೀವನದಲ್ಲಿ ಒಬ್ರ ಜೊತೆ ಇರ್ಬೋದು, ಬಿಡ್ಬೋದು, ಇದೆಲ್ಲ ನಡೀತಾನೆ ಇರುತ್ತೆ. ಇದೇ ಜೀವನ. ಅತ್ತೆ ಸೊಸೆ ಮಧ್ಯೆ ಮಾವನ್ಗೇನ್ ಕೆಲ್ಸ? ಖಂಡಿತ ಇದೆ. ಮಾವ, ನೀವ್ ಮನೆ ಬಿಡಕ್ ಹೇಳ್ದಾಗ ನಾನ್ ನಿಮ್ಗೊಂದ್ ವಿಷಯದ ಬಗ್ಗೆ ಹೇಳಿದ್ನಲ್ಲ, ಅದನ್ನ ಇವ್ರಿಗೆ ಹೇಳ್ತೀರಾ? ನಿಜಬಾಯ್, ಮತ್ತೆ ಅದಕ್ಕೆ ಲಕ್ಷ್ಮಿ ನನಗೇನು ಉತ್ತರ ಕೊಟ್ಲು ಅಂತಂದ್ರೆ, ಒಬ್ಬ ಪರಿಪಕ್ವ ವ್ಯಕ್ತಿ ಕೊಡೋ ಥರ ಕೊಟ್ಲು. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗ್ಬೇಕು ಅನ್ನೋ ಪದ್ಧತಿ ಇನ್ನೂ ಉಳ್ಕೊಂಡಿದೆ ಅಂತ. ಅಲ್ಲದೆ ಶಿಕ್ಷೆ ನೀಡೋದು ಹತ್ರದವ್ರಿಗೆ ಮಾತ್ರ ಅಲ್ವಾ ಮಾವ? ಈ ಶಿಕ್ಷೆನ ನಾನು ಮನ್ಸಾರೆ ಸ್ವೀಕರಿಸ್ತಿದ್ದೀನಿ ಮಾವ. ಹಾಗೆ ಲಕ್ಷ್ಮಿ ಮಾತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪರಿಪಕ್ವತೆ ಇರೋ ವ್ಯಕ್ತಿಯಿಂದ ಮಾತ್ರ ಸಾಧ್ಯ. ಆದ್ರೆ ನನಗನ್ನಿಸ್ತಾ ಇದೆ ನಿಮ್ಮಿಬ್ಬರಲ್ಲಿ ಯಾರಿಗೂ ಪರಿಪಕ್ವತೆ ಇಲ್ಲ ಅಂತ. ಪರಿಪಕ್ವತೆ ಅರ್ಥ ಏನು ಅಂತ ಗೊತ್ತಾ ನಿಮ್ಮಿಬ್ಬರಿಗೆ? ಇಲ್ವಾ? ಬಿಡಿ. ಏನ್ ಕೇಳಕ್ ಬಂದಿದ್ ನೀನು? ಏನ್ ಪಲ್ಯ ಮಾಡ್ಲಿ ಅಂತಲ್ವಾ? ಅದೇ ಆಲೂಗಡ್ಡೆ ಪಲ್ಯ ಮಾಡ್ತೀಯಲ್ವಾ ಪ್ರತಿದಿನ, ಅದನ್ನೇ ಮಾಡು ಹೋಗೋ. ನಾನು ನೋಡ್ತೀನಿ. ನೀನು ಮತ್ತೆ ಆನಂದ
ಈ ಮನೆಯಿಂದ ಎಷ್ಟು ದಿನ ಹೊರಗಿರಕ್ ಸಾಧ್ಯ ಅಂತ ನಾನು ನೋಡ್ತೀನಿ. ಹೋಗೋ ಕೆಲ್ಸಕ್ ಬಾರ್ದೋಳು ಇವಳು. ಭೀಮಾ, ಮನ್ಸಲ್ಲೇನೋ ತಳಮಳ. ನಿಮ್ಮಣ್ಣ ಹೇಗೆ ಅಂತ ನಿಂಗೆ ಗೊತ್ತು. ಅವರು ಕೋಪದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಎಲ್ಲ ನನ್ನ ಮೇಲೆ ಬರುತ್ತೆ ಅಲ್ವಾ? ಅದ್ಕೆ ನೀವೇನು ಚಿಂತೆ ಮಾಡಬೇಡಿ. ಮೊದಲನೇದಾಗಿ ಬಾಲಣ್ಣ ಹಾಗೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋರಲ್ಲ. ಮನೆಯಿಂದ ನಮ್ಮಿಂದ ದೂರ ಹೋಗಿರೋದ್ರಿಂದ ಅವರಲ್ಲಿ ಆ ಕೋಪ ಅಸಹನೆ ಇರೋದು ಸಹಜ. ಅಲ್ದೆ ಅದೆಷ್ಟೋ ವರ್ಷಗಳ ನಂತರ ನಿಮ್ಮ ಜೊತೆ ಒಂದು ಹೊಸ ಜೀವನ ಶುರು ಮಾಡಿದ್ದಾರೆ. ಮತ್ತೆ ಅದೇ ತಪ್ಪನ್ನು ಮಾಡೋರಲ್ಲ ಅವರು. ಅದಕ್ಕೆ ನೀವು ಅವ್ರು ದೂರ ಆಗ್ತಾರೆ ಅನ್ನೋ ಚಿಂತೆ ಬಿಡಿ. ಖಂಡಿತ ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈಗ ಮುಖ್ಯ ಏನಂದ್ರೆ ನೀವು ನಿಮ್ಮ ತಾಳ್ಮೆ ಕಳ್ಕೊಳ್ದೆ ಧೈರ್ಯವಾಗಿರ್ಬೇಕು ಅಷ್ಟೇ. ಭೀಮಾ, ಇದನ್ನೇ ಹೇಳ್ಕೊಡು ಇವಳಿಗೆ, ಧೈರ್ಯ ಗೆಡಬೇಡ ಅಂತ. ನಿನ್ನ ಈ ಸಲಹೆ ಒಂದಲ್ಲ ಒಂದು ದಿನ ಬಾಲನ್ ಜೊತೆ ಇವಳ ಸಂಬಂಧನ ಮುರ್ಸುತ್ತೆ. ಆಮೇಲೆ ಇವಳು ಗಂಡ ಇಲ್ದೆ ಬದುಕ್ಬೇಕಷ್ಟೆ. ಶಗುನಾಬಾಯಿ, ನಿಮ್ಮನ್ನ ಯಾರಾದ್ರೂ ಏನಾದ್ರೂ ಕೇಳಿದ್ರಾ? ಇಲ್ಲ ತಾನೆ? ನಿಮ್ ಸಲಹೆಗಳನ್ನೆಲ್ಲ ನಿಮ್ ಜೀಜಾಬಾಯಿ ಹತ್ರ ಮಾತ್ರ ಇಟ್ಕೊಳ್ಳಿ. ನಿಮ್ ಈ ಬೇಡದೇ ಇರೋ ಸಲಹೆಗಳೆಲ್ಲ ಈ ಮನೆಯವ್ರಿಗೆ ಅವಶ್ಯಕತೆ ಇಲ್ಲ. ನಿನಗೇನ್ ತಾಂಬೂಲ ಕೊಟ್ಕರಿದ್ರಾ? ಕಂಡೋರ್ ಮಾತಾಡುವಾಗ ಮೂಗು ತೂರ್ಸೋ ಬುದ್ಧಿ ನಿನಗಿರೋದು. ಅದಕ್ಕೆ ಈ ಮನೆ ಸ್ಥಿತಿ ಹೀಗ್ ಬಂದ್ ನಿಂತಿರೋದು. ದೊಡ್ಡ ಮಗನ ಹೆಂಡತಿ ಮನೇಲೆ ಬಿದ್ದಿದ್ದಾಳೆ. ಎರಡನೇ ಮಗನ ಹೆಂಡತಿ ಕಾಯಿಲೆ ಬಿದ್ದಿರೋ ಗಂಡನ ಹತ್ರ ಹೋಗ್ತಿದ್ದಾಳೆ. ಈ ಮನೆ ಸಹವಾಸ ಸಾಕು ಅಂತ. ಈಗ ಹೇಳು, ನಾವು ಸರಿನಾ ಇಲ್ಲ ನೀನ್ ಸರಿನಾ? ನನಗೂ ಇಬ್ರು ಗಂಡು ಮಕ್ಕಳು, ಇಬ್ರು ಸೊಸೆಯರು ಇದ್ದಾರೆ. ಎಲ್ರೂ ಒಟ್ಟಿಗೆ ಇದ್ದಾರೆ. ಬೇರೆ ಆಗೋ ಮಾತು ಕೂಡ ಆಡಲ್ಲ ಅವರು. ಅವ್ರನ್ನ ಅಷ್ಟು ಚೆನ್ನಾಗಿ ಸಾಕಿದ್ದೀನಿ. ಆದ್ರೆ ಇಲ್ಲಿ ಮಹಾಭಾರತ ನಡೀತಿದೆ. ಇದ್ರ ಅರ್ಥ ಏನ್ ಹೇಳು? ಮಕ್ಕಳನ್ನ ಬೆಳೆಸಿರೋದೇ ಸರಿ ಇಲ್ಲ ಅಂತ.